ಒಂದು 5,000 ರೂಪಾಯಿ ಇದ್ರೆ ಕೊಡಮ್ಮ, ಬಟ್ಟೆ ತಗೋಬೇಕು. ಏನಂತ? ಅದೇಮ್ಮ 5,000 ರೂಪಾಯಿ ಇದ್ರೆ ಕೊಡು, ಬಟ್ಟೆ ತಗೋಬೇಕು ಅಂದೆ. ಏನಂದೆ? 5,000 ರೂಪಾಯಿ ಇದ್ರೆ ಕೊಡು, ಬಟ್ಟೆ ತಗೋಬೇಕು ಅಂದೆ. ಅಮ್ಮ ನಂಗ್ ಬಟ್ಟೆ ತಗೊಳಕ್ ದುಡ್ಡು ಕೊಡು ಅಂದೆ. ಸ್ವಲ್ಪ ಜೋರಾಗಿ ಮಾತಾಡು. ಅಮ್ಮ ಹಾವಿ ಕಿವಿ ಇಲ್ವಂತೆ, ನಾನ್ ಮಾತಾಡಿರೋದು ಹಾವಿಗೂ ಕೇಳಿಸಿರುತ್ತೆ, ನಿಂಗ್ ಕೇಳಿಸಿಲ್ವಾ? ದುಡ್ಡು ಕೊಡಕ್ ಮನ್ಸಿಲ್ಲ ಅಂತ ಹೇಳು. ಮೊಟ್ಟೆ ತಗೊಳಕ್ಕೂ ಅಕೌಂಟಲ್ಲಿ ದುಡ್ಡಿಲ್ಲ, ಬಟ್ಟೆ ಅಂತ ಬಟ್ಟೆ ಸುಮ್ಮನೆ ಆಗ. ಹಾಯ್ ಮಮ್ಮಿ. ಹಾಯ್ ಮಗ್ಲೇ, ಬಾರೆ. ಚೆನ್ನಾಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ. ಅದೇನು ಒಬ್ಳೆ ಬಂದಿದ್ಯಾ? ಅಳಿಯಂದ್ರೆ ಅಲ್ಲಿ? ಅಮ್ಮ ನಾನು ಬಂದಿದ್ದೀನಿ. ಅತ್ತೆ ಮನೆಯಿಂದ ಬರೀ ಮಗ್ಳು ಬಂದ್ರೆ ಚಾರ್ಜರ್ ಇಲ್ದೆ ಮೊಬೈಲ್ ಬಂದಂಗೆ ಕಣೆ. ಚಾರ್ಜರ್ ಹೊರಗಡೆ ನಿಂತಿದೆ. ಯಾಕಂತೆ? ಆರತಿ ಮಾಡಿ ಕರೆದ್ರೆ ಒಳಗ್ ಬರ್ತಾರೆ. ಓ ಹೌದಾ, ಸರಿ ಹಂಗಾದ್ರೆ ನಾನು ಮಂಗಳಾರತಿನೇ ಮಾಡ್ತೀನಿ. ನೀನ್ ಸುಮ್ನೆ ಇರು. ನಡಿಮ್ಮ, ಆರತಿ ಮಾಡೋಣ. ನಡಿ. ಅಳಿಯಂದ್ರೆ ಆರತಿ. ಅಳಿಯಂದ್ರೆ ಉಗಿರಿ. ಏನ್ ಕೊಬ್ಬ? ತಟ್ಟೆಗೆ ಹೋಗಿರಿ. ನಿಮ್ಮ ಅಣ್ಣನ ಮುಖನು ಸೀದೋಗಿರೋ ತಟ್ಟೆ ತರ ಇದೆ. ಅಳಿಯಂದ್ರೆ ಯಾವಾಗ ತಮಾಷೆ ಮಾಡ್ತಾರಪ್ಪ. ನಿಂಗಿದು ತಮಾಷೆ ತರ ಕಾಣುತ್ತಾ? ಏ ಹೋಗ್ಲಿ ಬಿಡೋ, ನಮ್ಮಳಿ ಅಂದ್ರು ತಾನೆ. ಬನ್ನಿ ಅಡಿ ಅಂದ್ರೆ ಒಳಗೆ. ನಾನು ಮನೆ ಒಳಗಡೆ ಬರ್ಬೇಕು ಅಂದ್ರೆ 10,000 ಅಕೌಂಟ್ಗೆ ಹಾಕ್ತೀನಿ. ಏನ್ ಬಾಲಿವುಡ್ ಹೀರೋ ಇವನು, ಅಂಬಾನಿ ಮದುವೆ ಊಟ ಪಡ್ಸಕ್ ಬಂದವನೆ, ಕಾಸು ಕೊಡ್ಬೇಕಂತೆ. ನನಗ್ ನಾನು ಹೀರೋನೆ, ದುಡ್ಡು ಹಾಕಿಲ್ಲ ಅಂದ್ರೆ ಒಯ್ತಾ ಇರ್ತೀನಿ. ನಿಮ್ ಮಗಳನ್ನ ನೀವು ಮನೇಲಿ ಇಟ್ಕೊಳ್ಳಿ. ಅಳಿಯಂದ್ರೆ ನಿಮಗಿಲ್ದೇ ಇರೋ ದುಡ್ಡ ಒಂದ್ ನಿಮಿಷ ಇಟ್ಕೊಡೆ. ನಿಮ್ಮಲ್ಲಿರೋ ಗೌರವನ ಫೋನ್ ಪೇ ತೋರ್ಸಿದೀನಿ, ಬಂತ ನೋಡಿ ಅಳಿಯಂದ್ರೆ. ಬಂತು. ಯಾಕೆ ಹೋಗ್ದೆ? ಅದು ಹೋದ ವಾರ ಮಟನ್ ತಿಂದಿದ್ದೆ, ಅದ್ರದ್ದು ಮಾಂಸ ಹಲ್ಲಲ್ಲಿ ಸಿಕ್ಕಾಕೊಂಡಿತ್ತು. ನೋಡಿ